ಆತ್ಮೀಯ ಸ್ನೇಹಿತರೆ, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ನಾನು JS ಸೋಮನಾಳು. ಇಂದಿನ ಅವಧಿಯಲ್ಲಿ ಶಿಕ್ಷಕರ ನೇಮಕಾತಿ ಹಾಗೂ 2025ನೇ ಸಾಲಿನ ಕರ್ನಾಟಕ TET ಪರೀಕ್ಷೆಗೆ ಅನುಕೂಲವಾಗುವಂತೆ ಶೈಕ್ಷಣಿಕ ಮನೋವಿಜ್ಞಾನಗಳ ಸರಣಿ ಈಗಾಗಲೇ ನಡೆದಿದೆ. ಇಂದಿನ ಅವಧಿಯಲ್ಲಿ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆಗಳು ಮತ್ತು ಅದು ಸಾಗಿ ಬಂದ ದಾರಿಗಳ ಬಗ್ಗೆ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ. ಇಂದಿನ ಎಪಿಸೋಡ್ 2ರಲ್ಲಿ ಮನೋವಿಜ್ಞಾನದ ವಿವಿಧ ಶಾಖೆಗಳ ಸಂಪೂರ್ಣ ಮಾಹಿತಿಯನ್ನು ಕುರಿತು ಏನಪ್ಪ ಅಂದರೆ ಇವತ್ತು ನಾವು ಅಧ್ಯಯನ ಮಾಡೋಣ. ಇಂದಿನ ತರಗತಿಯಲ್ಲಿ ಸೈಕಾಲಜಿ ಅಂದರೆ ಏನು, ಸೈಕಾಲಜಿ ಪದದ ಉತ್ಪತ್ತಿ ಮತ್ತು ಅದು ಯಾವ ಭಾಷೆಯಿಂದ ಬಂದದ ಅದನ್ನೆಲ್ಲವೂ ನಾವು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದ್ದೀವಿ. ಅದು ಯಾವ ರೀತಿಯಾಗಿ ಸಾಗಿ ಬಂತು. ಮೊದಲು ಮನೋವಿಜ್ಞಾನ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಆಮೇಲೆ ಅದು ಆತ್ಮದ ಅಧ್ಯಯನ ಆಗಿತ್ತು. ಆತ್ಮದ ಅಧ್ಯಯನ ಆದ ನಂತರ ಮನಸ್ಸಿನ ಅಧ್ಯಯನ ಆಯಿತು. ಮನಸ್ಸಿನ ಅಧ್ಯಯನವಾದ ನಂತರ ಪ್ರಜ್ಞಾನವನ್ನು ಏನಪ್ಪ ಅಂದ್ರೆ ಮನೋವಿಜ್ಞಾನ ಪಡ್ಕೊಂತು. ಆಮೇಲೆ ಈ ಸದ್ಯಕ್ಕೆ ಮನೋವಿಜ್ಞಾನವು ಮಾನವನ ವರ್ತನೆ ಆಗಿ ಏನಪ್ಪ ಅಂದ್ರೆ ಉಳಿದುಕೊಂಡಿದೆ. ಈ ಮನೋವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಶಾಖೆಗಳನ್ನು ಇವತ್ತು ನಾವು ಅಧ್ಯಯನ ಮಾಡೋಣ. ಒಟ್ಟಾರೆಯಾಗಿ ಮನೋವಿಜ್ಞಾನದಲ್ಲಿ ಪ್ರಮುಖವಾಗಿ 2 ಶಾಖೆಗಳು ಬರ್ತವೆ. ಎಷ್ಟು ಶಾಖೆಗಳು ಬರ್ತಾವೆ ಮನೋವಿಜ್ಞಾನದಲ್ಲಿ? 2 ಶಾಖೆಗಳು ಬರ್ತವೆ. ಅವು 2 ಶಾಖೆಗಳು ಯಾವ ಅಂದ್ರೆ, ಒಂದು ಶುದ್ಧ ಮನೋವಿಜ್ಞಾನ ಅಂತ ಬರ್ತದೆ, ಇನ್ನೊಂದು ಅನ್ವಯಿಕ ಮನೋವಿಜ್ಞಾನ ಅಂತ ಬರ್ತದೆ. ಒಂದು ಪ್ಯೂರ್ ಸೈಕಾಲಜಿ ಅಂತ ಬರ್ತದೆ, ಇನ್ನೊಂದು ಏನಪ್ಪ ಅಂದ್ರೆ ಅಪ್ಲೈಡ್ ಸೈಕಾಲಜಿ ಅಂತ ಏನಪ್ಪ ಅಂದ್ರೆ ಬರ್ತದೆ. ನೋಡ್ರಿ, ಮನೋವಿಜ್ಞಾನದಲ್ಲಿ ಎಷ್ಟು ಶಾಖೆಗಳು ಬರ್ತಾವೆ ಅಂದ್ರೆ 2 ಶಾಖೆಗಳು ಬರ್ತಾವೆ. ಒಂದು ಶುದ್ಧ ಮನೋವಿಜ್ಞಾನ, ಇನ್ನೊಂದು ಏನಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ. ನೋಡ್ರಿ, ಇಲ್ಲಿ ಮನೋವಿಜ್ಞಾನದ ಶಾಖೆಗಳ ಮೇಲೆ ನಮಗೆ ಏನಪ್ಪ ಅಂದ್ರೆ ಒಂದಲ್ಲ ಒಂದು ರೀತಿ ಏನು ಮಾಡ್ತಾನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನೆ. ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ಬರುವ ವಿಷಯಗಳು ಮತ್ತು ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರುವಂಥ ವಿಷಯಗಳ ಬಗ್ಗೆ ನಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಈಗಾಗಲೇ ಒಂದು 2-3 ಬಾರಿ ಏನಪ್ಪ ಅಂದ್ರೆ ಈ ಟಾಪಿಕ್ ಮತ್ತು ಈ ಕಾನ್ಸೆಪ್ಟ್ ಮೇಲೆ ಏನು ಮಾಡಿದ್ದಾನಪ್ಪ ಅಂದ್ರೆ TETಗೆ ಪ್ರಶ್ನೆಗಳು ಬಂದಿದ್ದಾವೆ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಈ ಟಾಪಿಕನ್ನು. ನೋಡಿರಿ, ಎಕ್ಸಾಮ್ ದೃಷ್ಟಿಯಿಂದ ಏನಾಗ್ತದಪ್ಪ ಅಂದ್ರೆ ಈ ಭಾಳಷ್ಟು ಇಂಪಾರ್ಟೆಂಟು ಆಗ್ತದೆ. ಮೊದಲಿಗೆ ನಾವು ಶುದ್ಧ ಮನೋವಿಜ್ಞಾನ ಅಂದರೆ ಏನು ಅನ್ನೋದೇನು ಏನಪ್ಪ ಅಂದ್ರೆ ತಿಳಿದುಕೊಳ್ಳೋಣ. ನೋಡ್ರಿ, ಮೊದಲಿಗೆ ಶುದ್ಧ ಮನೋವಿಜ್ಞಾನ ಅಂದರೆ ಏನು? ಈ ಶುದ್ಧ ಮನೋವಿಜ್ಞಾನ ಏನು ಮಾಡ್ತದಪ್ಪ ಅಂದ್ರೆ ಮನೋವಿಜ್ಞಾನದಲ್ಲಿ ಬರುವ ಮೂಲ ತತ್ವಗಳನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ನಾವೇನು ಮನೋವಿಜ್ಞಾನದಲ್ಲಿ ಪ್ರಮುಖ ಮೂಲ ತತ್ವಗಳು ಇಲ್ಲಿ ಏನು, ಏಕೆ, ಹೇಗೆ, ವರ್ತನೆಗೆ ಸಂಬಂಧಿಸಿದಂತೆ ಏನು, ಏಕೆ, ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಉತ್ತರಿಸಲು ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಯತ್ನವನ್ನು ಮಾಡಲಾಗ್ತದೆ. ಶುದ್ಧ ಮನೋವಿಜ್ಞಾನದಲ್ಲಿ ಒಂದು ಜೀವಿಯನ್ನು ತೆಗೆದುಕೊಂಡು ಅಥವಾ ಒಬ್ಬ ಮಾನವನನ್ನು ತೆಗೆದುಕೊಂಡು ಅವನ ವರ್ತನೆಗಳನ್ನು ಅಧ್ಯಯನ ಮಾಡಿ ಇಲ್ಲಿ ಏನಪ್ಪ ಅಂದ್ರೆ ಈ ಶುದ್ಧ ಮನೋವಿಜ್ಞಾನದಲ್ಲಿ ಹೊಸದನ್ನು ಕ್ರಿಯೇಟ್ ಮಾಡ್ತಾರೆ. ಹೊಸ ಸಿದ್ಧಾಂತಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕ್ರಿಯೇಟ್ ಮಾಡೋದು, ಹೊಸ ತತ್ವಗಳನ್ನು ರೂಪಿಸುವುದು, ಹೊಸ ನಿಯಮಗಳನ್ನು ಏನಪ್ಪ ಅಂದ್ರೆ ಬರೆಯುವುದು ಅಥವಾ ರೂಪಿಸುವುದು, ಇಂಥವೆಲ್ಲವೂ ಎಲ್ಲಿ ನಡೀತದಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ನಡೀತದೆ. ನೋಡ್ರಿ, ಭಾಳಷ್ಟು ಇಂಪಾರ್ಟೆಂಟ್ ಇನ್ನೇನು ಹೇಳ್ತೀನಿ. ಶುದ್ಧ ಮನೋವಿಜ್ಞಾನ ಏನು, ಏಕೆ, ಹೇಗೆ ಎಂಬ ಮಾನವನ ವರ್ತನೆ ಆಗಿರ್ಬೋದು, ಇತರ ಪ್ರಾಣಿಗಳ ವರ್ತನೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನ ನೀಡುತ್ತದೆ. ಇದು ಒಂದು ಜೀವಿಯನ್ನು ಆಯ್ಕೆ ಮಾಡ್ತದೆ. ಆಯ್ಕೆ ಮಾಡಿ ಆ ಜೀವಿಯನ್ನು ಅಧ್ಯಯನ ಮಾಡ್ತದೆ. ನೋಡ್ರಿ, ಇಲ್ಲಿ ಶುದ್ಧ ಮನೋವಿಜ್ಞಾನದೊಳಗೆ ಒಂದು ಸೂಕ್ತವಾದ ಸಿದ್ಧಾಂತಗಳನ್ನು ರೂಪಿಸ್ತಾರೆ, ತತ್ವಗಳನ್ನು ರೂಪಿಸ್ತಾರೆ ಮತ್ತು ನಿಯಮಗಳನ್ನು ಏನಪ್ಪ ಅಂದ್ರೆ ಇಲ್ಲಿ ರೂಪಿಸ್ತಾರೆ. ಈ ಶಾಖೆಯ ಮೂಲ ಗುರಿ ಏನಪ್ಪ ಅಂದ್ರೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಸಿದ್ಧಾಂತಗಳು, ನಿಯಮಗಳು ಮತ್ತು ತತ್ವಗಳನ್ನು ಏನಪ್ಪ ಅಂದ್ರೆ ರೂಪಿಸೋದು. ನಾಳೆ ನಮಗೆ ಎಕ್ಸಾಮ್ ಕೇಳ್ತಾನೆ, ಏನಂತ ಕೇಳ್ತಾನೆ, ಈ ಕೆಳಗಿನ ಯಾವ ಮನೋವಿಜ್ಞಾನವು ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ರೂಪಿಸ್ತದೆ ಅಂತ ಕೇಳಿದಾಗ ಆಪ್ಷನ್ಸ್ಗಳು ಕೊಡ್ತಾನೆ. 1ನೇದ್ದು ಶುದ್ಧ ಮನೋವಿಜ್ಞಾನ ಇರ್ತದೆ, 2ನೇದ್ದು ಅನ್ವಯಿಕ ಮನೋವಿಜ್ಞಾನ ಇರ್ತದೆ, 3ನೇದ್ದು ನೋಡ್ರಿ 3ನೇ ಆಪ್ಷನ್ ಏನಿರ್ತದೆ ಅಂದ್ರೆ 1 ಮತ್ತು 2 ಅಂತ ಇರ್ತದೆ. 4ನೇ ಆಪ್ಷನ್ಸ್ ಯಾವುದೂ ಅಲ್ಲ ಅಂತ ಇರ್ತದೆ. ಇದ್ದಾಗ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 1ನೇ ಆಪ್ಷನ್ ಆಗ್ತದೆ. ಶುದ್ಧ ಮನೋವಿಜ್ಞಾನ ಯಾವಾಗಲೂ ಏನು ಮಾಡ್ತದಪ್ಪ ಅಂದ್ರೆ ಹೊಸದಾದ ಸಿದ್ಧಾಂತಗಳನ್ನು ರೂಪಿಸ್ತದೆ,
ಹೊಸದಾದ ತತ್ವಗಳನ್ನು ರೂಪಿಸ್ತದ, ಹೊಸದಾದ ನಿಯಮಗಳನ್ನು ಏನಾಗ್ತದಪ್ಪ ಅಂದ್ರೆ ರೂಪಿಸ್ತದ. ಇದರ ಪ್ರಧಾನ ಗುರಿ ಏನಾಗ್ಯದಪ್ಪ ಅಂದ್ರೆ ಇದು ಆಗ್ಯದ. ಇನ್ನು ಅನ್ವಯಿಕ ಮನೋವಿಜ್ಞಾನ ನೋಡ್ರಿ, ಈ ಅನ್ವಯಿಕ ಮನೋವಿಜ್ಞಾನ ಏನು ಆಗ್ತದಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ರೂಪಿಸಿದಂಥ ಸಿದ್ಧಾಂತಗಳಾಗಿರ್ಬೋದು, ನಿಯಮಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ಇವುಗಳನ್ನು ಏನಪ್ಪ ಅಂದ್ರೆ ಅನ್ವಯಿಸೋದು. ಯಾರಿಗೆ ಅನ್ವಯಿಸೋದು? ಮನುಷ್ಯರಿಗೆ ಏನಪ್ಪ ಅಂದ್ರೆ ಅನ್ವಯಿಸೋದು. ಅವ್ನು ಸ್ಟಡಿ ಮಾಡೋದು, ಅವುಗಳನ್ನು ಏನಪ್ಪ ಅಂದ್ರೆ ಅನ್ವಯಿಸಿ ಸ್ಟಡಿ ಮಾಡೋದು ಏನಾಗಿರ್ತದಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಆಗಿರ್ತದೆ. ನೋಡ್ರಿ ಇಲ್ಲ ಸ್ವಲ್ಪ ಶುದ್ಧ ಮನೋವಿಜ್ಞಾನ ವಿವಿಧ ಶಾಖೆಗಳಲ್ಲಿ ರೂಪಿಸಿದಂಥ ಸಿದ್ಧಾಂತಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ನಿಯಮಗಳ ಏನದವಲ್ಲ ಅವೆಲ್ಲವೂ ಜೀವನದ ವಿವಿಧ ಕ್ಷೇತ್ರಗಳಿಗೆ ಅನ್ವಯಿಸಿ ಮಾನವನ ಕುಲದ ಸುಧಾರಣೆಗೆ ಏನು ಯತ್ನಿಸ್ತದಲ್ಲ ಆ ವಿಜ್ಞಾನವನ್ನೇ ನಾವು ಏನಂತೀವಿ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತೀವಿ. ಭಾಳ ಸಿಂಪಲ್ಲಾಗಿ ನೆನಪಿಟ್ಕೊಂಡ್ಬಿಡ್ರಿ. ಶುದ್ಧ ಮನೋವಿಜ್ಞಾನ ರೂಪಿಸಿದಂಥ ತತ್ವಗಳು, ಸಿದ್ಧಾಂತಗಳು ಮತ್ತು ನಿಯಮಗಳೇನದವಲ್ಲ ಅವೆಲ್ಲವೂ ಬೇರೆ ಕ್ಷೇತ್ರದಲ್ಲಿ ಅನ್ವಯಿಸಿತಂದ್ರೆ ಅದೇ ಏನಾಗ್ತದಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಆಗ್ತದೆ. ಉದಾಹರಣೆಗೆ ಎಜುಕೇಷನ್ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ, ಇದೊಂದು ಏನಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನವಾಗಿದೆ. ಯಾವ ಮನೋವಿಜ್ಞಾನವಾಗಿದೆ? ಇದು ಅನ್ವಯಿಕ ಮನೋವಿಜ್ಞಾನ ಆಗಿದೆ. ಹೆಂಗ್ರಿ ಇದು ಅನ್ವಯಿಕ ಮನೋವಿಜ್ಞಾನ ಆಗ್ತದೆ? ನೋಡ್ರಿ, ಶುದ್ಧ ಮನೋವಿಜ್ಞಾನ ಏನು ರೂಪಿಸಿದಲ್ಲ ತತ್ವಗಳು, ಪ್ರಯತ್ನ, ಪ್ರಮಾದ, ಕಲಿಕಾ ಸಿದ್ಧಾಂತ ಇರ್ಬೋದು, ಅವು ಸಾಕಷ್ಟು ಏನಪ್ಪ ಅಂದ್ರೆ ಆ ಸಿದ್ಧಾಂತಗಳು ಬರ್ತಾವಲ್ಲ, ಅವೇನು ಸಿದ್ಧಾಂತಗಳು ಸೈಕಾಲಜಿ ಒಳಗೆ ಏನು ಸಿದ್ಧಾಂತಗಳು ಬರ್ತಾವಲ್ಲ ಆ ಸಿದ್ಧಾಂತಗಳು ಎಲ್ಲವೂ ಎಲ್ಲಿರ್ತಾವಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ಇರ್ತಾವೆ. ಆ ಸಿದ್ಧಾಂತದಿಂದ ರೂಪಿಸಿದ ನಿಯಮಗಳನ್ನು ನಾವು ಅನ್ವಯಿಸ್ಕೊಂಡಿದ್ದೀವಿ. ಎಲ್ಲಿ ಅನ್ವಯಿಸ್ಕೊಂಡಿದ್ದೀವಿ? ಶಿಕ್ಷಣ ಕ್ಷೇತ್ರದಲ್ಲಿ ಅನ್ವಯಿಸ್ಕೊಂಡಿದ್ದೀವಿ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಏನಾಗ್ತದೆ? ಅದು ಅನ್ವಯಿಕ ಮನೋವಿಜ್ಞಾನ ಆಗ್ತದೆ. ಏನಾಗ್ತದ? ಅನ್ವಯಿಕ ಮನೋವಿಜ್ಞಾನ ಆಗ್ತದೆ. ಆಲ್ರೆಡಿ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಒಂದು ಸಲ ಪ್ರಶ್ನೆ ಕೇಳಿದ್ದಾನೆ. ಏನಂತ ಕೇಳಿದಾನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ಡ್ಯಾಶ್ ಮನೋವಿಜ್ಞಾನವಾಗಿದೆ ಅಂತ ಕೇಳಿದಾನ. ಯಾವ ಮನೋವಿಜ್ಞಾನವಾಗ್ಯದ? ಶೈಕ್ಷಣಿಕ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನವಾಗ್ಯದ. ಅದು ಏನಾಗ್ಯದ? ಅದು ಅನ್ವಯಿಕ ಮನೋವಿಜ್ಞಾನ ಏನಪ್ಪ ಅಂದ್ರೆ ಆಗ್ಯದ. ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಇದು. ನೆಕ್ಸ್ಟ್ ನೋಡ್ರಿ, ಶುದ್ಧ ಮನೋವಿಜ್ಞಾನದಲ್ಲಿ ಯಾವ್ಯಾವ ಶಾಖೆಗಳು ಬರ್ತದೆ ನೋಡ್ರಿ. ಸಾಮಾಜಿಕ ಮನೋವಿಜ್ಞಾನ ಬರ್ತದ, ಸಾಮಾನ್ಯ ಮನೋವಿಜ್ಞಾನ ಬರ್ತದ, ಪ್ರಾಯೋಗಿಕ ಮನೋವಿಜ್ಞಾನ ಬರ್ತದ, ಶರೀರ ಕ್ರಿಯಾ ಮನೋವಿಜ್ಞಾನ ಬರ್ತದ, ಅಪಸಾಮಾನ್ಯ ಮನೋವಿಜ್ಞಾನ ಬರ್ತದೆ. ಇದು TET ಭಾಳಷ್ಟು ಇಂಪಾರ್ಟೆಂಟ್ ಇದು. ನೋಡ್ರಿ, ಅಪಸಾಮಾನ್ಯ ಮನೋವಿಜ್ಞಾನ ಏನಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ವಿಭೇದಾತ್ಮಕ ಮನೋವಿಜ್ಞಾನ, ತೌಲೋನಿಕ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಇವೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ಬರುವಂಥ ಶಾಖೆಗಳಾಗಿದ್ದವು. ಇನ್ನೇನು ಹೇಳ್ತೀನಿ ನೋಡ್ರಿ, ಸಾಮಾಜಿಕ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಪ್ರಾಯೋಗಿಕ ಮನೋವಿಜ್ಞಾನ, ಶರೀರ ಕ್ರಿಯಾ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ವಿಭೇದಾತ್ಮಕ ಮನೋವಿಜ್ಞಾನ, ತೌಲೋನಿಕ ಮನೋವಿಜ್ಞಾನ, ವಿಕಾಸ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಇವೆಲ್ಲವೂ ಏನಾಗಿದವಪ್ಪ ಅಂದ್ರೆ ಶುದ್ಧ ಮನೋವಿಜ್ಞಾನದ ಪ್ರಮುಖ ಶಾಖೆಗಳಾಗಿದ್ದವು. ಅವುಗಳ ಒಂದೊಂದು ಏನಪ್ಪ ಅಂದ್ರೆ ಅರ್ಥವನ್ನು ನಾವು ನೋಡೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅನ್ವಯಿಕ ಮನೋವಿಜ್ಞಾನ ಅಂತ ಬರ್ತದೆ. ಅನ್ವಯಿಕ ಮನೋವಿಜ್ಞಾನದ ಯಾವ್ಯಾವ ಶಾಖೆಗಳು ಬರ್ತಾವ? ಶೈಕ್ಷಣಿಕ ಮನೋವಿಜ್ಞಾನ ಬರ್ತದೆ. ಭಾಳಷ್ಟು ಇಂಪಾರ್ಟೆಂಟ್ ಇದು. ಸಾಧ್ಯವಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ರಿ. ಚಿಕಿತ್ಸಾ ಮನೋವಿಜ್ಞಾನ ಬರ್ತದೆ, ಇದು ಇಂಪಾರ್ಟೆಂಟ್. ಆಲ್ರೆಡಿ ಇದ್ರ ಮೇಲೆ ನಮ್ಮ TETಗೆ ಪ್ರಶ್ನೆ ಬಂದವ. ನೆಕ್ಸ್ಟ್ ಕ್ರಿಮಿನಲ್ ಮತ್ತು ಮಿಲಿಟ್ರಿ ಮನೋವಿಜ್ಞಾನ ಬರ್ತದೆ, ಪ್ರಾಣಿಗಳ ಮನೋವಿಜ್ಞಾನ ಬರ್ತದೆ, ಔದ್ಯೋಗಿಕ ಮನೋವಿಜ್ಞಾನ ಬರ್ತದೆ. ಇದ್ರ ಮೇಲೆ ಏನಪ್ಪ ನಮಗೆ ಪ್ರಶ್ನೆಗಳನ್ನು ಕೇಳಿದಾನ. ಒಂದು ನೋಡ್ರಿ, ಅನ್ವಯಿಕ ಮನೋವಿಜ್ಞಾನಕ್ಕೆ ಯಾವ್ಯಾವ ಇಂಪಾರ್ಟೆಂಟ್ ಆಗ್ತವೆ ಅಂದ್ರೆ ಔದ್ಯೋಗಿಕ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ ಬಹಳಷ್ಟು ಏನಾಗ್ತವಪ್ಪ ಅಂದ್ರೆ ಇಂಪಾರ್ಟೆಂಟು ಆಗ್ತವ. ನೋಡ್ರಿ, ಶುದ್ಧ ಮನೋವಿಜ್ಞಾನದೊಳಗೆ ಮೊದಲಿಗೆ ಏನಪ್ಪ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನ ಅಂತ ಬರ್ತದೆ. ಏನಿದು ಸಾಮಾನ್ಯ ಮನೋವಿಜ್ಞಾನ ಅಂದ್ರೆ? ನೋಡ್ರಿ, ಈ ಸಾಮಾನ್ಯ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನದ ಮೂಲ ತತ್ವಗಳನ್ನು ಕುರಿತು ಇಲ್ಲಿ ಏನಪ್ಪ ಅಂದ್ರೆ ಚರ್ಚೆ ಮಾಡಲಾಗ್ತದೆ. ಪ್ರತಿಯೊಂದು ಇಂಪಾರ್ಟೆಂಟ್ ಇಲ್ಲಿ ಕಂಪಲ್ಸರಿ ನೀವು ಇವುಗಳನ್ನು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ TET ಒಂದು ಅಂಕ ತೊಗೋಬೋದು. ನೀವು ಮನೋವಿಜ್ಞಾನದ ಎಲ್ಲ ಶಾಖೆಗಳನ್ನು ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಕಂಪಲ್ಸರಿ ಏನಾಗಪ್ಪ ಅಂದ್ರೆ ಒಂದು ಅಂಕ ಬಂದೇ ಬರ್ತದೆ ನಿಮಗೆ. ನೋಡ್ರಿ, ಇನ್ನೇನು ಹೇಳ್ತೀನಿ, ಸಾಮಾನ್ಯ ಮನೋವಿಜ್ಞಾನ ಯಾವ ವಿಷಯದ ಕುರಿತು ಚರ್ಚೆ ಮಾಡ್ತದಂದ್ರೆ ಮನೋವಿಜ್ಞಾನದ ಮೂಲ ತತ್ವಗಳನ್ನು ಕುರಿತು ಚರ್ಚಿಸ್ತದ. ಇದು ಸಾಮಾನ್ಯ
ಸಾಮಾನ್ಯ ಮನೋವಿಜ್ಞಾನ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕಂಡುಬರುವಂಥ ಸಹಜ ಕ್ರಿಯೆಗಳಾದ ಸಂಯೋಗ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಅಭಿಪ್ರೇರಣೆ, ಗ್ರಹಿಕೆ, ಸಂಯೋಜನೆಗಳ ಕುರಿತು ಅಧ್ಯಯನ ಮಾಡ್ತದೆ. ಹಾಗಾದರೆ ಸಾಮಾನ್ಯ ವ್ಯಕ್ತಿ ಅಂದರೆ ಯಾರು? ನೋಡ್ರಿ, ಸಾಮಾನ್ಯ ವ್ಯಕ್ತಿ ಅಂದರೆ ಯಾರು? ನಾವು ನೀವೆಲ್ಲ ಏನದೀವಲ್ಲ, ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ನಮ್ಮಲ್ಲಿ ಕಂಡುಬರುವಂಥ ಸಹಜ ಕ್ರಿಯೆಗಳಾದ ಒಮ್ಮೆ ಸಿಟ್ಟು ಬರ್ತದ, ಒಮ್ಮೆ ಕೋಪ ಬರ್ತದ, ಒಮ್ಮೆ ಬಹಳಷ್ಟು ಖುಷಿ ಆಗ್ತದ, ನಮ್ಮಲ್ಲಿ ಸಂಯೋಗ ನಡೀತದ, ನೆಕ್ಸ್ಟ್ ಕಲಿಕೆ, ಅಭಿಪ್ರೇರಣೆ, ನಮ್ಮಲ್ಲಿರುವ ಗ್ರಹಿಕೆ, ನಮ್ಮ ಸಂಯೋಜನೆ ಇವೆಲ್ಲವನ್ನು ಕುರಿತು ಯಾವುದು ಅಧ್ಯಯನ ಮಾಡ್ತದಪ್ಪ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನ. ಒಬ್ಬ ವ್ಯಕ್ತಿಯಲ್ಲಿ ಈ ಸಾಮಾನ್ಯ ಮನೋವಿಜ್ಞಾನ ಹೆಂಗಿರ್ತದಪ್ಪ ಅಂದ್ರೆ ಎಲ್ಲ ವ್ಯಕ್ತಿಗಳಲ್ಲಿ ಕಂಡುಬರುವಂಥ ಕಾಮನ್ ಕ್ಯಾರೆಕ್ಟರ್ ಏನಿರ್ತಾವಲ್ಲ ಅದು ಎಲ್ಲವೂ ಯಾವ ಮನೋವಿಜ್ಞಾನದ ಅಡಿಯಲ್ಲಿ ಬರ್ತದಪ್ಪ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನದಲ್ಲಿ ಬರ್ತದ. ನೋಡ್ರಿ, ಕೋಪ ತಗೋರಿ, ಅದು ನಿಮಗೂ ಬರ್ತದ, ನನಗೂ ಕೋಪ ಬರ್ತದ. ಖುಷಿ ತಗೋರಿ ಅಥವಾ ನಗು ತಗೋರಿ, ಅದು ನಿಮಗೂ ಬರ್ತದ, ನನಗೂ ಬರ್ತದ. ನೆಕ್ಸ್ಟ್ ಅಳು ತಗೋರಿ, ಅದು ಏನಪ್ಪ ಅಂದ್ರೆ ನನಗೂ ಬರ್ತದೆ, ನಿಮಗೂ ಬರ್ತದೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡು ಬರುವಂಥ ಲಕ್ಷಣಗಳು ಏನದಾವಲ್ಲ ಅವೆಲ್ಲವೂ ಏನಾಗ್ತವಪ್ಪ ಅಂದ್ರೆ ಸಾಮಾನ್ಯ ಮನೋವಿಜ್ಞಾನ ಆಗ್ತವ. ಅದೇ ಏನಾಗ್ತದ, ಸಾಮಾನ್ಯ ಮನೋವಿಜ್ಞಾನ ಏನಪ್ಪ ಅಂದ್ರೆ ಅವುಗಳಲ್ಲಿ ಕಂಡು ಬರುವಂಥ ಲಕ್ಷಣಗಳನ್ನು ಕುರಿತು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತದೆ. ಇನ್ನು ಅಪಸಾಮಾನ್ಯ ಮನೋವಿಜ್ಞಾನ ಭಾಳಷ್ಟು ಇಂಪಾರ್ಟೆಂಟ್. ನಮ್ಗೆ ಆಲ್ರೆಡಿ ಟಿ ಇದ್ರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆಗಳು ಬಂದಾವ ನೋಡ್ರಿ. ಅಪಸಾಮಾನ್ಯ ಮನೋವಿಜ್ಞಾನ ಏನು ಮಾಡ್ತದಪ್ಪ ಅಂದ್ರೆ ಸಾಮಾನ್ಯ ವ್ಯಕ್ತಿಗಳಿಂದ ಭಿನ್ನರಾದಂಥ ಕಾಮನ್ ಪೀಪಲ್ ಏನಿರ್ತಾರಲ್ಲ ಅವ್ರಲಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಅವರು. ಅಂದ್ರೆ ಯಾರ್ರಿ? ಬಾಲ ಅಪರಾಧಿಗಳಾಗಿರ್ಬೋದು, ಸಮಾಜದ ಘಾತುಕ ವ್ಯಕ್ತಿಗಳಾಗಿರ್ಬೋದು, ವಿದ್ರೋಹಿ ವ್ಯಕ್ತಿಗಳು, ಸಮಾಜದ ಘಾತುಕ ವ್ಯಕ್ತಿಗಳು. ಇಂಥ ವ್ಯಕ್ತಿಗಳ ವರ್ತನೆಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಯಾವ ಮನೋವಿಜ್ಞಾನದ ಯಾವ ಶಾಖೆಯನ್ನು ಬಳಕೆ ಮಾಡ್ತೀವಿ ಅಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನದ ಶಾಖೆಯನ್ನು ಬಳಕೆ ಮಾಡ್ತೀವಿ. ಯಾರು ಇವರು ಅಪಸಾಮಾನ್ಯರಂದ್ರೆ ಸಮಾಜಘಾತುಕ ವ್ಯಕ್ತಿಗಳು. ಇವರು ಕಾಮನ್ ವ್ಯಕ್ತಿಗಳಕ್ಕಿಂತ ಏನಪ್ಪ ಅಂದ್ರೆ ಡಿಫ್ರೆಂಟ್ ಆದ ಲಕ್ಷಣಗಳು ಹೊಂದಿರ್ತಾರೆ. ಭಾಳಷ್ಟು ಬಾಲ ಅಪರಾಧಿಗಳಾಗಿರ್ತಾರೆ ಇವರು. ಇವರಲ್ಲಿ ಕೋಪ ಭಾಳ ಇರ್ತದೆ. ಏನೋ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊತಿರ್ತಾರೆ, ಕೊಲೆ ಮಾಡ್ತಿರ್ತಾರೆ. ಸಣ್ಣ ವಯಸ್ಸಿನ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಬಾಲ ಅಪರಾಧಿಗಳಂದ್ರೆ ಆಲ್ಮೋಸ್ಟ್ ಆಲ್ ಅರ್ಥ ಆಗಿರ್ತದೆ ನಿಮಗೆ. ಅಪರಾಧಿಗಳ ವರ್ತನೆಗಳನ್ನು ಅಧ್ಯಯನ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ತಾರೆ. ಸಮಾಜದ ವಿದ್ರೋಹಿಗಳು, ಅವ್ರು ತಮಗೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆದ್ರೆ ಇಡೀ ಸಮಾಜಕ್ಕೆ ಕಂಟಕವಾಗ್ತಾರೆ ಅವರು. ಈಗ ಏನು ಪರ್ಸನ್ ತಗೋರಿ, ಆತ ತನಗೆ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂತ ಬೇರೆ ಏನಾದರೂ ಸಮಾಜದ ಘಾತುಕ ಚಟುವಟಿಕೆಯಲ್ಲಿ ತೊಡಗುವುದು, ತನಗೇನೋ ಸರ್ಕಾರದ ಸೌಲಭ್ಯಗಳ ಸಿಗಲಿಲ್ಲ ಅಂತ ಅಲ್ಲಿ ಏನೋ ಸರ್ಕಾರಕ್ಕೆ ಹಾನಿ ಉಂಟು ಮಾಡುವಂಥ ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡುವಂಥ ಕಾರ್ಯಗಳಲ್ಲಿ ತೊಡಗುವುದು, ಇವರೆಲ್ಲ ಸಮಾಜದ ವಿದ್ರೋಹಿಗಳಾಗ್ತಾರೆ. ನೆಕ್ಸ್ಟು ಸಮಾಜ ಘಾತುಕ ಚಟುವಟಿಕೆ, ಇವರೆಲ್ಲವರು ವರ್ತನೆಗಳನ್ನು ಯಾವ ಮನೋವಿಜ್ಞಾನದ ಶಾಖೆಯಲ್ಲಿ ಅಧ್ಯಯನ ಮಾಡ್ತೀವಿ ಅಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನದ ಶಾಖೆಯಲ್ಲಿ ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಅಸಾಮಾನ್ಯತೆಯ ಪ್ರಭೇದಗಳನ್ನು ಗುರುತಿಸಿ ಅದಕ್ಕೆ ನಿಖರವಾದ ಪರಿಹಾರವನ್ನು ಏನಪ್ಪ ಅಂದ್ರೆ ಇಲ್ಲಿ ನಾವು ಕಂಡುಹಿಡಿತೀವಿ. ನೆಕ್ಸ್ಟು ಈ ಅಪಸಾಮಾನ್ಯ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ನರರೋಗಿಗಳು ಮತ್ತು ಮಾನಸಿಕ ಸಮಸ್ಯೆಯುಳ್ಳ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ನಾವು ಅಪಸಾಮಾನ್ಯ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತೀವಿ. ಆಲ್ರೆಡಿ ಕೇಳಿದಾನ, ಏನು ಕೇಳಿದ ನೋಡ್ರಿ ಪ್ರಶ್ನೆಯನ್ನು. ಮಾನಸಿಕ ಸಮಸ್ಯೆಯುಳ್ಳ ವ್ಯಕ್ತಿಗಳ ವರ್ತನೆ ಅಧ್ಯಯನ ಮಾಡಲು ಮನೋವಿಜ್ಞಾನದ ಯಾವ ಶಾಖೆಯನ್ನು ಬಳಕೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದೆ ನಮಗೆ. ಯಾವ ಶಾಖೆಯನ್ನು ಉಪಯೋಗ ಮಾಡ್ತಾರಪ್ಪ ಅಂದ್ರೆ ಅಪಸಾಮಾನ್ಯ ಮನೋವಿಜ್ಞಾನದ ಶಾಖೆಯನ್ನು ಏನಪ್ಪ ಅಂದ್ರೆ ಅದನ್ನು ಬಳಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ವಿಕಾಸ ಮನೋವಿಜ್ಞಾನ. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕಂಪಲ್ಸರಿ ಪ್ರಶ್ನೆಗಳು ಬರ್ತವೆ. ಇವು ಯಾವ ಟಾಪಿಕ್ ಓದ್ಕೋಬೇಕು ನೀವು. ಇನ್ನೊಂದು ಸೈಕಾಲಜಿ ಓದೋರು ಅತಿ ಹೆಚ್ಚು ಪ್ರಶ್ನೆಗಳು ಬರುವ ಟಾಪಿಕ್ಗಳು ನೋಡ್ರಿ. ಮೊದಲ ಒಂದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಎರಡನೇದು ಕಲಿಕೆಯ ಸಿದ್ಧಾಂತಗಳನ್ನು ಬರ್ತಾವ. ಯಾವುದು? ಕಲಿಕೆಯ ಸಿದ್ಧಾಂತಗಳ ಮೇಲೆ ನಮಗೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟು ವೈಯಕ್ತಿಕ ಭಿನ್ನತೆಗಳ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾವ. ಒಂದು 4 ಪಾಠಗಳನ್ನು ನೀವು ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಓದಬೇಕು, ಅತಿ ಹೆಚ್ಚು ಓದಬೇಕು. ಅತಿ ಹೆಚ್ಚು ಪ್ರಶ್ನೆಗಳು ಏನಪ್ಪ ಅಂದ್ರೆ ಅಲ್ಲೇ ಬರ್ತಾವೆ. ನೆಕ್ಸ್ಟು ವ್ಯಕ್ತಿತ್ವ. 4ನೇದು ಏನಪ್ಪ ಅಂದ್ರೆ ಬುದ್ಧಿಶಕ್ತಿ.
ಈ 4 ಟಾಪಿಕ್ಗಳನ್ನು ಓದಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಸೈಕಾಲಜಿ ಒಂದು 80% ಏನಾಗ್ತದಪ್ಪ ಅಂದ್ರೆ ಕವರ್ ಆಗ್ತದೆ ನಿಮಗೆ. ಇವು 4 ಟಾಪಿಕ್ಗಳನ್ನ ಏನದವಲ್ಲ ಮೊದಲ ಓದಿ ಮುಗಿಸ್ಬೇಡ್ರಿ ನೀವು. ಮೊದಲು ಇವುಗಳನ್ನೇ ಓದ್ರಿ. ಯಾಕಂದ್ರೆ ಇವುಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಏನಾಗ್ತಾವಪ್ಪ ಅಂದ್ರೆ ನಮಗೆ ಬರ್ತಾವ. ಟಿ ಬಹಳಷ್ಟು ಪ್ರಶ್ನೆಗಳು ಏನಪ್ಪ ಅಂದ್ರೆ ಇದೇ ಟಾಪಿಕ್ ಬೇಸ್ಡ್ ಆಗಿ ಇಟ್ಕೊಂಡು ಏನಪ್ಪ ಅಂದ್ರೆ ಮಾಡ್ತಾರೆ. ಮುಂದೆ ಏನಪ್ಪ ಅಂದ್ರೆ ನಿಮ್ಗೆ ಹೋಗುತ್ತೆ, ನಾ ಎಲ್ಲವೂ ಡಿಸ್ಕಸ್ಸನ್ನು ಮಾಡ್ತೀನಿ. ಈಗ ನೋಡ್ರಿ, ವಿಕಾಸ ಮನೋವಿಜ್ಞಾನ ಅಂದರೆ ಏನಂದ್ರೆ ಒಬ್ಬ ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ಇದು ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತದೆ. ಮಗುವಿನ ಬೆಳವಣಿಗೆ ಆಗಿರ್ಬೋದು, ಆತನ ವಿಕಾಸ ಆಗಿರ್ಬೋದು, ಆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಜೊತೆಗೆ ಆತನಲ್ಲಿ ಕಂಡುಬರುವ ಸಾಮರ್ಥ್ಯಗಳು, ಆತನ ಅನುವಂಶತೆ ಮತ್ತು ಪರಿಸರದ ಪ್ರಭಾವ, ಅವನ ದೈಹಿಕ, ಮಾನಸಿಕ ಹಾಗೂ ಸಂಯೋಗಾತ್ಮಕ ಎಲ್ಲ ಕ್ಷೇತ್ರಗಳಲ್ಲಿ ಏನೇನು ವಿಕಾಸಗಳ ಕಂಡು ಬರ್ತಾವೆ ಅವೆಲ್ಲವನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ವಿಕಾಸ ಮನೋವಿಜ್ಞಾನದ ಸಹಾಯದಿಂದ ನಾವು ತಿಳ್ಕೊತೀವಿ. ಒಬ್ಬ ವ್ಯಕ್ತಿಯಲ್ಲಿ, ಸಾಮಾನ್ಯ ವ್ಯಕ್ತಿಯಲ್ಲಿ ಕಂಡುಬರುವಂಥ ವಿವಿಧ ವಿಕಾಸದ ಹಂತಗಳನ್ನು ಅಧ್ಯಯನ ಮಾಡುವುದಕ್ಕೆ ಮನೋವಿಜ್ಞಾನದ ಯಾವ ಶಾಖೆಯನ್ನು ಬಳಕೆ ಮಾಡ್ತೀವಿ ಅಂದರೆ ವಿಕಾಸ ಮನೋವಿಜ್ಞಾನದ ಶಾಖೆಯನ್ನು ಬಳಕೆ ಮಾಡ್ತೀವಿ. ಯಾವುದೇ ಮಗು ಮಾನಸಿಕವಾದರೂ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಆತನಲ್ಲಿ ವಿಕಾಸ ಏನಾಗ್ತದಪ್ಪ ಅಂದ್ರೆ ನಿರಂತರವಾಗಿ ನಡೀತದೆ. ನೋಡ್ರಿ, ಈ ಬೆಳವಣಿಗೆ ಅನ್ನೋದು ಏನಾಗ್ತದಪ್ಪ ಅಂದ್ರೆ ಒಂದು ಹಂತಕ್ಕೆ ನಿಂತು ಹೋಗ್ಬಿಡ್ತದೆ. ಇನ್ನೊಂದು ಏನಪ್ಪ ಅಂದ್ರೆ ವಿಕಾಸ ಮತ್ತು ಬೆಳವಣಿಗೆ ಸಾಕಷ್ಟು ಡಿಫ್ರೆಂಟ್ ಅದಾವೆ. ಬೆಳವಣಿಗೆ ಮತ್ತು ವಿಕಾಸ ಟಾಪಿಕನ್ನು ಅಧ್ಯಯನ ಮಾಡುವಾಗ ಯಾವ ರೀತಿಯಾಗಿ ವ್ಯತ್ಯಾಸಗಳ ಕಂಡು ಬರ್ತವೆ ಅನ್ನೋದು ನಾವು ಅಧ್ಯಯನ ಮಾಡೋನಲ್ಲಿ, ಬೆಳವಣಿಗೆ ಏನಾಗ್ತದೆ ಅಂದ್ರೆ ಒಂದು ಹಂತಕ್ಕೆ ಏನಾಗ್ತದೆ ಅಂದ್ರೆ ನಿಂತು ಹೋಗ್ಬಿಡ್ತದೆ. ಎಷ್ಟು ವರ್ಷಕ್ಕೆ 18 ವರ್ಷ ಆದ ನಂತರ ವ್ಯಕ್ತಿಯಲ್ಲಿ ಬೆಳವಣಿಗೆ ಏನಾಗ್ತದಪ್ಪ ಅಂದ್ರೆ ನಿಂತು ಹೋಗ್ತದೆ. ಆದರೆ ವಿಕಾಸ ಏನಾಗ್ತದಪ್ಪ ಅಂದ್ರೆ ಮಗು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಪ್ರಾರಂಭವಾಗ್ತದೆ. ಮಗುವಿನ ಚಿತ್ರ ಮೂಡಿದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ವಿಕಾಸ ಮತ್ತು ಬೆಳವಣಿಗೆ ಪ್ರಾರಂಭ ಆಗ್ತದೆ. ಆದರೆ ಬೆಳವಣಿಗೆ 18 ವರ್ಷಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಂತು ಹೋಗ್ತದೆ. ಆದ್ರೆ ವಿಕಾಸ ವ್ಯಕ್ತಿಯ ಹುಟ್ಟಿನೊಂದಿಗೆ ಪ್ರಾರಂಭವಾಗಿ ಆತನ ಮರಣದವರೆಗೆ ಆತನಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಕಾಸ ಪ್ರಕ್ರಿಯೆ ನಡೀತದ. ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವಂಥ ಕ್ರಿಯೆ ಯಾವುದಪ್ಪ ಅಂದ್ರೆ ವಿಕಾಸವಾಗ್ಯದ. ಇಂಥ ವಿಕಾಸದ ವಿವಿಧ ಹಂತಗಳನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಯಾವ ಕ್ಷೇತ್ರವನ್ನು ಬಳಕೆ ಮಾಡ್ತೀವಪ್ಪ ಅಂದ್ರೆ ವಿಕಾಸದ ಮನೋವಿಜ್ಞಾನ ಏನಪ್ಪ ಅಂದ್ರೆ ಇದನ್ನು ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟು ವಿಭೇದಾತ್ಮಕ ಮನೋವಿಜ್ಞಾನ, ಡಿಫ್ರೆಂಟ್ ಆಗಿರುವಂಥ ಸೈಕಾಲಜಿ. ಇದು ಕಾಮನ್ ವ್ಯಕ್ತಿಗಳಕ್ಕಿಂತ ಡಿಫ್ರೆಂಟ್ ಆದ ವ್ಯಕ್ತಿಗಳನ್ನು ನಾವೇನಿರ್ತೀವಲ್ಲ ಅವರನ್ನು ಅಧ್ಯಯನ ಮಾಡಲು ಬಳಕೆ ಮಾಡುವಂಥ ವಿಧಾನ ಯಾವುದಪ್ಪ ಅಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ. ನೋಡ್ರಿ, ಇಲ್ಲಿ ಮಾನವರಲ್ಲಿ ಅಥವಾ ಮನುಷ್ಯರಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಗಳನ್ನು, ಅವ್ರ ಸ್ವರೂಪ ಆಗಿರ್ಬೋದು, ಅಳತೆ ಮಾಡುವ ವಿಧಾನಗಳಾಗಿರ್ಬೋದು ಮತ್ತು ಅವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಒಬ್ಬ ವ್ಯಕ್ತಿಯಲ್ಲಿ ಏನಾಗ್ತದೆ ಬಂದು ವೈಯಕ್ತಿಕ ಭಿನ್ನತೆಗಳು ಕಂಡು ಬರ್ತವೆ. ನನ್ನಲ್ಲಿರುವ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬರಲ್ಲ, ನಿನ್ನಲ್ಲಿರುವ ಲಕ್ಷಣಗಳು ನನ್ನಲ್ಲಿ ಕಂಡು ಬರಲ್ಲ. ಬಹಳಷ್ಟು ಡಿಫ್ರೆಂಟ್ ಆಗಿ ಏನಪ್ಪ ಅಂದ್ರೆ ಕಂಡು ಬರ್ತವೆ. ಅವುಗಳ ಸ್ವರೂಪ ಅಂದರೆ ವೈಯಕ್ತಿಕ ಭಿನ್ನತೆಗಳ ಸ್ವರೂಪ ಏನದವ, ಲಕ್ಷಣಗಳೇನದವ, ಅದನ್ನು ಅಳತೆ ಮಾಡುವ ವಿಧಾನಗಳೇನದವ, ಅವುಗಳಲ್ಲಿ ಯಾವ ರೀತಿ ಪ್ರಭಾವ ಬೀರ್ತಾವ ಅನ್ನೋದು ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡೋದು. ಉದಾಹರಣೆಗೆ ಒಬ್ಬ ವ್ಯಕ್ತಿಯಲ್ಲಿರುವ ಬುದ್ಧಿಶಕ್ತಿ ಆಗಿರ್ಬೋದು, ಆತನ ಆಸಕ್ತಿ ಆಗಿರ್ಬೋದು, ಆತನ ಮನೋಧೋರಣೆ ಆಗಿರ್ಬೋದು, ಸಂಯೋಗಗಳ ಮುಂತಾದ ಕ್ಷೇತ್ರಗಳಲ್ಲಿ ವ್ಯಕ್ತಿಗತ ವ್ಯತ್ಯಾಸವನ್ನು ನಾವೇನಪ್ಪ ಅಂದ್ರೆ ಅಧ್ಯಯನ ಮಾಡ್ತೀವಿ. ನೋಡ್ರಿ, ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿಗತ ವ್ಯತ್ಯಾಸ ಯಾವ ರೀತಿಯಾಗಿ ಕಂಡು ಬರ್ತದ. ನೋಡ್ರಿ, ಪ್ರಪಂಚದೊಳಗೆ ಎಲ್ಲರೂ ಕ್ರಿಕೆಟ್ ಆಡ್ತಾರೆ. ಏನು ಮಾಡ್ತಾರೆ, ಪ್ರಪಂಚದೊಳಗೆ ಆಲ್ಮೋಸ್ಟ್ ಎಷ್ಟೋ ಜನ ಏನು ಮಾಡ್ತಾರಪ್ಪ ಅಂದ್ರೆ ಕ್ರಿಕೆಟ್ ಆಟವನ್ನು ಆಡ್ತಾರೆ. ಆದರೆ ಬಹಳಷ್ಟು ಪ್ರಸಿದ್ಧಿ ಆದವ್ರು ಯಾರೀ? ನನಗೆ ಗೊತ್ತಿದ್ದ ಪ್ರಕಾರ ಏನಪ್ಪ ಅಂದ್ರೆ ಸಚಿನ್ ತೆಂಡೂಲ್ಕರ್ ಅವರು ಬರ್ತಾರೆ. ನೋಡ್ರಿ, ನನಗೆ ಗೊತ್ತಿದ್ದ ಪ್ರಕಾರ ಏನಪ್ಪ ಅಂದ್ರೆ ಸಚಿನ್ ಸಾಕಷ್ಟು ಮಂದಿಗಳದಾರ. ತೆಂಡೂಲ್ಕರ್ ಬರ್ತಾರೆ, ನೋಡಿ ತೆಂಡೂಲ್ಕರ್ ಅವ್ರು ಏನಪ್ಪ ಅಂದ್ರೆ ಬರ್ತಾರೆ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಬರ್ತಾರೆ. ಇವರೇ ಯಾಕಲ್ಲಿ ಪ್ರಸಿದ್ಧರಾದರು? ಎಲ್ಲರೂ ಪ್ರಸಿದ್ಧರಾಗಬೇಕಲ್ಲ. ಇವರೇ ಯಾಕೆ ಪ್ರಸಿದ್ಧರಾದರು? ಅವರ ಆಸಕ್ತಿ ಏನದ, ಅವ್ರ ಮನೋಧೋರಣೆ ಏನದ. ಇಂಥ ವೈಯಕ್ತಿಕ ಭಿನ್ನತೆಗಳು, ಒಬ್ಬ ವ್ಯಕ್ತಿಯಲ್ಲಿರುವಂಥ ವ್ಯಕ್ತಿಗತ ವ್ಯತ್ಯಾಸಗಳನ್ನು ನಾವು ಏನು ಅಧ್ಯಯನ ಮಾಡ್ತೀವಲ್ಲ, ಆ ಮನೋವಿಜ್ಞಾನದ ಶಾಖೆ ಏನಪ್ಪ ಅಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಕರಿತೀವಿ. ನೋಡಿ, ನಾವೊಂದು ಶಾಲಾ ಕೊಠಡಿಯನ್ನು ತೆಗೆದುಕೊಡ್ರಿ. ಶಾಲೆಯಲ್ಲಿ ಎಷ್ಟು ಮಕ್ಕಳು ಇರ್ತಾವೆ? ಎಲ್ಲ ಮಕ್ಕಳಲ್ಲಿ ವೈಯಕ್ತಿಕ ಭಿನ್ನತೆ ಕಂಡು ಬರ್ತದೆ, ವ್ಯಕ್ತಿಗತ ವ್ಯತ್ಯಾಸ ಕಂಡು ಬರ್ತದೆ. ಒಂದು ಮಗು ಅಕ್ಷರಗಳನ್ನು ತುಂಬ ದುಂಡಾಗಿ ಬರೀತದೆ,
ಇನ್ನೊಂದು ಮಗು ತುಂಬ ಸ್ಪಷ್ಟವಾಗಿ ಏನು ಮಾಡ್ತದಪ್ಪ ಅಂದ್ರೆ ಓದ್ತದ ಬರೀತಿರ್ತದ. ಇನ್ನೊಂದು ಮಗು ಅದ್ಭುತವಾದ ಚಿತ್ರಗಳನ್ನು ಬಿಡಿಸ್ತಿರ್ತದ. ಇನ್ನೊಂದು ಮಗು ಅದ್ಭುತವಾಗಿ ಏನಪ್ಪ ಅಂದ್ರೆ ಆಟವನ್ನು ಆಡ್ತಿರ್ತದೆ. ಎಷ್ಟೊಂದು ವೈಯಕ್ತಿಕ ಭಿನ್ನತೆಗಳು ಕಂಡು ಬರ್ತವೆ ಕ್ಲಾಸ್ ರೂಮ್ನೊಳಗೆ. ಇಂಥ ವೈಯಕ್ತಿಗತ ವ್ಯತ್ಯಾಸಗಳನ್ನು ಅಂದ್ರೆ ನನ್ನಲ್ಲಿರುವಂಥ ವ್ಯತ್ಯಾಸಗಳು ನಿಮ್ಮಲ್ಲಿರುವಂಥ ವ್ಯತ್ಯಾಸಗಳನ್ನು ಅಂದ್ರೆ ವ್ಯಕ್ತಿಗತವಾಗಿರುವ ವ್ಯತ್ಯಾಸಗಳನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಯಾವ ಶಾಖೆಯನ್ನು ಬಳಕೆ ಮಾಡ್ತೀವಿ ಅಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನವನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ನೋಡ್ರಿ, ಸಾಮಾಜಿಕ ಮನೋವಿಜ್ಞಾನ ಭಾಳಷ್ಟು ಇಂಪಾರ್ಟೆಂಟ್. ಸಾಮಾಜಿಕ ಮನೋವಿಜ್ಞಾನ ಒಳಗೆ ಇನ್ನೊಂದು ಏನಪ್ಪ ಅಂದ್ರೆ ಸಮಾಜ ಮಿತಿ ತಂತ್ರ ಬರ್ತದೆ. ಇದ್ರ ಮೇಲಂತೂ ಪ್ರತಿ ಸಲ ನಮಗೆ ಏನಾಗ್ತದೆ ಅಂದ್ರೆ ಟಿ ಪ್ರಶ್ನೆಗಳನ್ನ ಕೇಳ್ತಾನೆ. ನೋಡ್ರಿ, ಇದು ಸಾಮಾಜಿಕ ಮನೋವಿಜ್ಞಾನ ಏನು ಮಾಡ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಗುಂಪಿನಲ್ಲಿ ಅಥವಾ ಗುಂಪಿನಲ್ಲಿ ಆತನ ವರ್ತನೆಗಳು ಯಾವ ರೀತಿಯಾಗಿರ್ತವ ಅನ್ನೋದನ್ನ ಕುರಿತು ಯಾವುದು ಅಧ್ಯಯನ ಮಾಡ್ತದಪ್ಪ ಅಂದ್ರೆ ಸಾಮಾಜಿಕ ಮನೋವಿಜ್ಞಾನ ಬರ್ತದೆ. ನಮಗೆ ಸಾಕಷ್ಟು ಬರೀ ಟಿ ಕೇಳಿದಾನ. ನೋಡ್ರಿ ಒಂದ್ಸಲ ಕ್ವಶನ್ ಪೇಪರ್ ಅಂತ ತೆಗೆದು ನೀವು ಏನಂತ ಕೇಳಿದಾನಂದ್ರೆ ಒಬ್ಬ ವ್ಯಕ್ತಿಯ ಗುಂಪಿನಲ್ಲಿ ಆತನ ವರ್ತನೆಗಳ ಅಧ್ಯಯನ ಮಾಡುವುದಕ್ಕೆ ನಾವು ಯಾವ ತಂತ್ರವನ್ನು ಬಳಕೆ ಮಾಡ್ತೀವಿ ಅಂತ ನಮಗೆ ಪ್ರಶ್ನೆ ಕೇಳಿದಾನ. ಆತನ ಸಾಮಾಜಿಕ ವರ್ತನೆಯನ್ನು ಅಧ್ಯಯನ ಮಾಡೋದಕ್ಕೆ ನಾವು ಯಾವ ರೀತಿಯ ತಂತ್ರಗಳನ್ನು ಬಳಕೆ ಮಾಡ್ತೀವಿ ಅಂತ ಕೇಳಿದಾನ. ಇದೇನಪ್ಪ ಅಂದ್ರೆ ಸಮಾಜ ಮಿತಿ ತಂತ್ರ. ಯಾವ ತಂತ್ರವನ್ನು ಬಳಕೆ ಮಾಡಿದ್ದೀವಿ? ಸಮಾಜ ಮಿತಿ ತಂತ್ರವನ್ನು ಬಳಕೆ ಮಾಡಿದ್ದೀವಿ. ಇದು ವ್ಯಕ್ತಿಯ ಮೇಲೆ ಸಮಾಜ ಗುಂಪು ಯಾವ ರೀತಿಯ ಪ್ರಭಾವ ಬೀರ್ತದೆ. ಒಬ್ಬ ವ್ಯಕ್ತಿ ಕಾಮನ್ ಆಗಿ ಒಬ್ಬ ವ್ಯಕ್ತಿ ಇರ್ತಾನ, ಆತನ ಮೇಲೆ ಸಮಾಜ ಮತ್ತು ಆತ ವಾಸಿರುವಂಥ ಪರಿಸರ ಏನು ಗುಂಪು ಇರ್ತದಲ್ಲ, ಆ ಗುಂಪು ಆತನ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ತದ, ಆ ಪ್ರಭಾವ ಅದು ಯಾವ ರೀತಿಯಾಗಿರ್ತದನ್ನು ಅಧ್ಯಯನ ಮಾಡುವುದು ಏನಪ್ಪ ಅಂದ್ರೆ ಸಾಮಾಜಿಕ ಮನೋವಿಜ್ಞಾನ. ಸಮೂಹದಲ್ಲಿ ವ್ಯಕ್ತಿ ವರ್ತನೆಯನ್ನು ಅಧ್ಯಯನ ಮಾಡ್ತದ, ಆತನ ಕಾರ್ಯವನ್ನು ಏನಪ್ಪ ಅಂದ್ರೆ ತಿಳಿಸ್ತದ. ಯಾವುದಪ್ಪ ಅಂದ್ರೆ ಸಾಮಾಜಿಕ ಮನೋವಿಜ್ಞಾನ. ಇನ್ನು ಶರೀರ ಕ್ರಿಯಾ ಮನೋವಿಜ್ಞಾನ, ಇದು ವರ್ತನೆಯ ದೈಹಿಕ ತಳಹದಿಯ ಅಧ್ಯಯನದ ಪ್ರಧಾನ ಗುರಿ. ಯಾವುದಂದ್ರೆ ದೈಹಿಕ ತಳಹದಿಯ ಅಧ್ಯಯನದ ಪ್ರಧಾನ ಗುರಿ. ಬಾಹ್ಯ ಪರಿಸರದ ನಿರ್ದಿಷ್ಟ ಉದ್ದೀಪನೆಗೆ ನಿರ್ದಿಷ್ಟ ಅನುಕ್ರಿಯೆ ತೋರಲು ಕಾರಣವಾದ ದೈಹಿಕ ಕ್ರಿಯೆಗಳನ್ನು ಇದು ಅಧ್ಯಯನ ಮಾಡ್ತದೆ. ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು ಅಂಥವನ್ನು ಯಾವುದು ಅಧ್ಯಯನ ಮಾಡ್ತದಪ್ಪ ಅಂದ್ರೆ ಶರೀರ ಕ್ರಿಯಾ ಮನೋವಿಜ್ಞಾನ ಅಧ್ಯಯನ ಮಾಡ್ತದ. ಪ್ರಧಾನವಾಗಿ ಮೆದುಳ ನರಮಂಡಲದ ಕಾರ್ಯಗಳ ವಿಧಾನ, ನರಮಂಡಲದ ಮೂಲ ಲಕ್ಷಣಗಳನ್ನು ಏನಪ್ಪ ಅಂದ್ರೆ ಇದು ಅಧ್ಯಯನ ಮಾಡ್ತದ. ಬಾಹ್ಯ ಜಗತ್ತಿನ ಜೊತೆ ಆದರೂ ಆಗಿರ್ಬೋದು, ಆಂತರಿಕವಾಗಿ ಆದರೂ ಆಗಿರ್ಬೋದು. ಮೆದುಳು ಯಾವ ರೀತಿಯಾಗಿ ಅದು ಅಂತ ಹೊರಗಿನಿಂದ ಮಾಹಿತಿಯನ್ನು ಪಡೀತದ ಅನ್ನೋದು ಯಾವುದು ಅಧ್ಯಯನ ಮಾಡ್ತದ ಅಂದ್ರೆ ಶರೀರ ಕ್ರಿಯಾ ಮನೋವಿಜ್ಞಾನ ಅಧ್ಯಯನ ಮಾಡ್ತದ. ನೆಕ್ಸ್ಟ್ ನೋಡ್ರಿ, ಪ್ರಾಯೋಗಿಕ ಮನೋವಿಜ್ಞಾನ. ಇದಂದ್ರೆ ಈಸಿ ಕಾನ್ಸೆಪ್ಟ್ ಅದ ನೋಡ್ರಿ ನಿಮಗೆ. ಪ್ರಾಯೋಗಿಕ ಮನೋವಿಜ್ಞಾನ ಅಂದರೆ ಭಾಳ ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ. ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆತನ ಮಾನಸಿಕ ಪ್ರಕ್ರಿಯೆ ಆಗಿರ್ಬೋದು, ಆತನ ವರ್ತನೆಗಳನ್ನು ಒಂದು ನಿರ್ದಿಷ್ಟದ ಗುರಿಗಾಗಿ ಅಥವಾ ಉದ್ದೇಶದ ಸಾಧನೆಗಾಗಿ ಒಂದು ಪ್ರಯೋಗಶಾಲೆಯಲ್ಲಿ ಅಥವಾ ನಿಯಂತ್ರಿತವಾದ ಸನ್ನಿವೇಶದಲ್ಲಿ ಆತನನ್ನು ಅಳವಡಿಸಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಖೆ ಏನಾಗ್ಯದಪ್ಪ ಅಂದ್ರೆ ಪ್ರಾಯೋಗಿಕ ಮನೋವಿಜ್ಞಾನವಾಗ್ಯದ. ನೋಡ್ರಿ, ನಿಯಂತ್ರಿತ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಮಾಡೋದು? ಒಬ್ಬ ವಿದ್ಯಾರ್ಥಿಯನ್ನು ನಾವು ಡ್ಯಾನ್ಸ್ ಕಾಂಪಿಟೇಷನ್ಗೆ ಆಯ್ಕೆ ಮಾಡಬೇಕಾಗ್ಯದ. ಆಯ್ಕೆ ಮಾಡಬೇಕಾಗಿತ್ತಂದ್ರೆ ಆತ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾನ, ಅವನ ಅವಭಾವಗಳು ಹೆಂಗದವ, ಅದನ್ನೆಲ್ಲವೂ ನಾವು ಏನು ಮಾಡ್ತೇವೆ ಅಂದ್ರೆ ಒಂದು ವೇದಿಕೆ ಮೇಲೆ ಅಂದ್ರೆ ರಂಗಮಂಟಪದ ಮೇಲೆ ಏನಪ್ಪ ಅಂದ್ರೆ ಆ ಒಂದು ಸಲ ಏನು ಮಾಡ್ತೀವಿ, ರಿಹರ್ಸಲ್ ಮಾಡ್ತೀವಿ. ಅದು ಸರಿ ಐತೋ ಇಲ್ಲೋ, ಅದು ಯಾವ ರೀತಿಯಾಗಿ ಐತೆ ಅನ್ನೋದ್ರ ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡ್ತೀವಿ. ಇದನ್ನೇ ಏನಂತಾರಪ್ಪ ಅಂದ್ರೆ ಪ್ರಾಯೋಗಿಕ ಮನೋವಿಜ್ಞಾನ ಅಂತ ಕರೀತಾರೆ. ಒಂದು ಯಾವುದೇ ಪ್ರಾಣಿ ಆಗಿರ್ಬೋದು ಅಥವಾ ಮಾನವ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಒಂದು ಸಣ್ಣ ಮಗು ಆಗಿರ್ಬೋದು, ಆತನ ವರ್ತನೆಗಳ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ನಾವು ಅಳವಡಿಸಿ ಅದನ್ನು ದಾಖಲೆ ಮಾಡಿಕೊಂಡಿವಿ. ಅದನ್ನು ದಾಖಲೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡುವುದು. ಇನ್ನು ತೌಲನಿಕ ಮನೋವಿಜ್ಞಾನ ಅಂತ ಬರ್ತದೆ. ಇದು ಅತ್ಯಂತ ಸೂಕ್ಷ್ಮ ಜೀವಿಯಾದಂಥ ವೈರಸ್ನಿಂದ ಹಿಡಿದು ವೈರಸ್ನಿಂದ ಹಿಡಿದು ಅತ್ಯಂತ ಉನ್ನತ ಪ್ರಾಣಿಯಾದ ಮನುಷ್ಯನವರೆಗೂ ಏನಾಗ್ತದಪ್ಪ ಅಂದ್ರೆ ವರ್ತನಾ ವಿನ್ಯಾಸದ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಇದು ಏನಾಗ್ತದಪ್ಪ ಅಂದ್ರೆ ಅಧ್ಯಯನ ಮಾಡ್ತದೆ. ಇನ್ನು ಮನೋವಿಜ್ಞಾನದ ಎರಡನೇ ಶಾಖೆ ಯಾವುದಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಅಂತ ಬರ್ತದೆ.
ಅನ್ವಯಿಕ ಮನೋವಿಜ್ಞಾನ ಅಂದರೆ ಏನು? ಆಲ್ರೆಡಿ ನಾವು ಅಧ್ಯಯನ ಮಾಡಿದ್ದೀವಿ, ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ನೋಡ್ರಿ. ಅನ್ವಯಿಕ ಮನೋವಿಜ್ಞಾನ ಅಂದ್ರೆ ಶುದ್ಧ ಮನೋವಿಜ್ಞಾನದಲ್ಲಿ ರೂಪಿಸಿದಂಥ ಸಿದ್ಧಾಂತಗಳಾಗಿರ್ಬೋದು, ತತ್ವಗಳಾಗಿರ್ಬೋದು, ನಿಯಮಗಳನ್ನು ಈ ಮನೋವಿಜ್ಞಾನದಲ್ಲಿ ಏನಪ್ಪ ಅಂದ್ರೆ ಅಳವಡಿಸಿಕೊಂಡು ಸುಧಾರಣೆ ತರೋದು, ಮಾನವನ ಜೀವನದಲ್ಲಿ ಏನಾಗ್ತಪ್ಪ ಅಂದ್ರೆ ಸುಧಾರಣೆ ತರೋದು, ಇದೇ ಏನಾಗಿರ್ತದೆ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಆಗಿರ್ತದೆ. ನೋಡ್ರಿ, ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರುವಂಥ ಪ್ರಮುಖ ಶಾಖೆಗಳು ಅಂದ್ರೆ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇದು ಶೈಕ್ಷಣಿಕ ಮನೋವಿಜ್ಞಾನ ಯಾವುದರ ಅಡಿಯಲ್ಲಿ ಬರ್ತದಪ್ಪ ಅಂದ್ರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬರ್ತದ. ನೋಡ್ರಿ, ಈ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ನೋಡ್ರಿ, ಶುದ್ಧ ಮನೋವಿಜ್ಞಾನದ ವಿವಿಧ ಶಾಖೆಗಳಲ್ಲಿರುವ ಜ್ಞಾನ ಮತ್ತು ಸಿದ್ಧಾಂತಗಳನ್ನು ಬಳಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವುದು. ಏನು ಶುದ್ಧ ಮನೋವಿಜ್ಞಾನದಲ್ಲಿ ರೂಪಿಸಿದ ಸಿದ್ಧಾಂತಗಳಾಗಿರ್ಬೋದು, ಅಲ್ಲಿ ನಿಯಮಗಳಾಗಿರ್ಬೋದು, ತತ್ವಗಳನ್ನ ಏನು ರೂಪಿಸಿರ್ತಾರಲ್ಲ, ಆ ರೂಪಿಸಿದಂಥ ತತ್ವಗಳನ್ನೇ ನಾವು ಬಳಸಿಕೊಂಡು ಏನು ಮಾಡಿದಪ್ಪ ಅಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡುಬರುವಂಥ ಸಮಸ್ಯೆಗಳಿಗೆ ನಾವು ಏನಪ್ಪ ಅಂದ್ರೆ ಪರಿಹಾರ ಕಂಡುಹಿಡಿದು. ನೆಕ್ಸ್ಟ್ ಔದ್ಯೋಗಿಕ ಮನೋವಿಜ್ಞಾನ ಅಂತ ಬರ್ತದ. ಯಾವುದೇ ಒಂದು ಹುದ್ದೆಗೆ ನಾವೊಬ್ಬ ಸಮರ್ಥವಾದ ಅಭ್ಯರ್ಥಿಯನ್ನು ನೇಮಕ ಮಾಡಬೇಕಾಗಿತ್ತಂದ್ರೆ ಆತನಿಗೆ ಈ ಔದ್ಯೋಗಿಕ ಮನೋವಿಜ್ಞಾನದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಆತನನ್ನು ಸೆಲೆಕ್ಟ್ ಮಾಡಲಾಗ್ತದೆ. ನೋಡ್ರಿ, ಯಾವುದೇ ಉದ್ಯೋಗಕ್ಕೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಲು ಈ ಶಾಖೆಯನ್ನು ಏನಾಗ್ತಾರಪ್ಪ ಅಂದ್ರೆ ಬಳಕೆ ಮಾಡಲಾಗ್ತದೆ. ನೋಡ್ರಿ, ಕೆಲವು IAS ಆಫೀಸರ್ ಇರ್ತಾರೆ. ನೋಡ್ರಿ, IAS ಆಫೀಸರ್ ಇರ್ತಾರೆ. ಅವ್ರಿಗೇನಪ್ಪ ಅಂದ್ರೆ ಆ ಹುದ್ದೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲೋ, ಇವರು ಜನರೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತಾರ, ಇಂಥವೆಲ್ಲವೂ ಏನು ಮಾಡ್ತಾರಪ್ಪ ಅಂದ್ರೆ ಸ್ಟಡಿ ಮಾಡಿಗೆಸಿ ಅವರನ್ನು ಅದಕ್ಕೆ ಸೂಕ್ತ ಅದಾರ ಇಲ್ಲೋ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಎಲಿಜಿಬಲ್ ಅದಾರ ಇಲ್ಲೋ, ಹಿಂಗೆಲ್ಲವನ್ನು ಸ್ಟಡಿ ಮಾಡಿಗೆಸಿ ಏನು ಮಾಡ್ತಾರಪ್ಪ ಅಂದ್ರೆ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಆ ಹುದ್ದೆಯನ್ನು ಅವನಿಗೆ ಕೊಟ್ಟರೆ ಆತ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾನೆ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಒಂದು ವೇಳೆ ಯಾವುದೇ ಹುದ್ದೆಗೆ ಯಾವುದೇ ವ್ಯಕ್ತಿಯನ್ನು ನೇಮಕ ಮಾಡಿದಂದ್ರೆ ಅದಕ್ಕೆ ಆತ ಫಿಟ್ ಇರಲಿಲ್ಲ ಅಂದ್ರೆ, ಆತ ಅದಕ್ಕೆ ಎಲಿಜಿಬಲ್ ಇರಲಿಲ್ಲ ಅಂದ್ರೆ ಅದರಿಂದ ಲಾಸ್ ಆಗ್ತದೆ. ಅದಕ್ಕೆ ಲಾಸ್ ತುಂಬಿ ಕೊಡೋರು ಯಾರು? ಅದ್ರ ಸಲುವಾಗಿ ಯಾವುದೇ ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕಾಗಿತ್ತಂದ್ರೆ ಯಾವ ಶಾಖೆಯನ್ನು ಬಳಕೆ ಮಾಡ್ತಾರಪ್ಪ ಅಂದ್ರೆ ಔದ್ಯೋಗಿಕ ಮನೋವಿಜ್ಞಾನದ ಶಾಖೆಯನ್ನು ಏನಪ್ಪ ಅಂದ್ರೆ ಬಳಕೆ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ, ಚಿಕಿತ್ಸಾ ಮನೋವಿಜ್ಞಾನ ಭಾಳಷ್ಟು ಇಂಪಾರ್ಟೆಂಟ್ ನಮಗೆ. ಅಪಸಾಮಾನ್ಯರ ಚಿಕಿತ್ಸೆ ಆಗಿರ್ಬೋದು, ಅಪಸಮಯೋಜಿತರ ಸಮಯೋಜನೆಯ ಸಮಸ್ಯೆಗಳಾಗಿರ್ಬೋದು, ನೈದಾನಿಕತೆ, ಚಿಕಿತ್ಸೆ ವಿಧಾನಗಳ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಈ ಶಾಖೆ ಏನು ಮಾಡ್ತದಪ್ಪ ಅಂದ್ರೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡ್ತದೆ. ಚಿಕಿತ್ಸಾ ಮನೋವಿಜ್ಞಾನ ಏನಪ್ಪ ಅಂದ್ರೆ ಅಪಸಾಮಾನ್ಯರು ಯಾರು ನೋಡೋಣ ಹೇಳ್ರಿ? ಬಾಲ ಅಪರಾಧಿಗಳಾಗಿರ್ಬೋದು, ಅಪರಾಧಿಗಳಾಗಿರ್ಬೋದು, ನೆಕ್ಸ್ಟು ಸಮಾಜದ ಘಾತುಕ ವ್ಯಕ್ತಿಗಳು, ಇವರೆಲ್ಲ ಅಪಸಾಮಾನ್ಯರು. ಸಾಮಾನ್ಯರ ವ್ಯಕ್ತಿಗಳಿಗಿಂತ ಡಿಫ್ರೆಂಟ್ ಆದವರು ಇವರು. ಇಂಥ ವ್ಯಕ್ತಿಗಳಲ್ಲಿ ಕಂಡುಬರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಲು ನಾವು ಎಂಥ ಮನೋವಿಜ್ಞಾನವನ್ನು ಯೂಸ್ ಬಳಕೆ ಮಾಡ್ತೀವಪ್ಪ ಅಂದ್ರೆ ಚಿಕಿತ್ಸಾ ಮನೋವಿಜ್ಞಾನವನ್ನು ಬಳಕೆ ಮಾಡ್ತೀವಿ. ನೈದಾನಿಕ, ಇದಕ್ಕೇನಪ್ಪ ಅಂದ್ರೆ ನೈದಾನಿಕತೆ ಅಂತಲೂ ಕರೀತಾರೆ. ನೋಡ್ರಿ, ನೈದಾನಿಕ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಮಸ್ಯೆಯನ್ನು ಗುರುತಿಸೋದು, ಅದಕ್ಕೇನಪ್ಪ ಅಂದ್ರೆ ಪತ್ತೆ ಹಚ್ಚೋದು, ಸಮಸ್ಯೆನ ಪತ್ತೆ ಹಚ್ಚೋದು ಮತ್ತು ಅದಕ್ಕೆ ಪರಿಹಾರ ಕಂಡುಹಿಡಿದು ಏನಪ್ಪ ಅಂದ್ರೆ ನೈದಾನಿಕ ಆಗ್ಯದ. ಇದ್ರ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳ್ತಾನೆ. ನೈದಾನಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಕ್ಲಾಸನ್ನು ಏನು ಮಾಡ್ತೀನಿ ಅಂತ ತೆಗೆದುಕೊಳ್ತೀನಿ. ಯಾಕಂದ್ರೆ ಪ್ರತಿ ಸಲ ಏನಾಗ್ತದಪ್ಪ ಅಂದ್ರೆ ನೈದಾನಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಏನಪ್ಪ ಅಂದ್ರೆ ನಮಗೆ ಪ್ರಶ್ನೆಗಳು ಬರ್ತಾವೆ. ಒಂದು ಅಂಕ ಅಂತೂ ಇಲ್ಲಿ ಕಂಪಲ್ಸರಿ, ನೈದಾನಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಅಂಕ ಅಂದ್ರೆ ಕಂಪಲ್ಸರಿ ಆಗ್ತದೆ. ಸಾಧ್ಯವಾದ್ರೆ ನಿಮ್ಮ ಕಡೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಓದ್ಕೊಂಡು ಬಿಡ್ರಿ. ಒಂದು ವೇಳೆ ಇಲ್ಲಾಂದ್ರೆ ನನಗೆ ಟೈಮ್ ಸಿಕ್ಕಕ್ಕೆ ಏನು ಮಾಡ್ತೇನೆ, ನೈದಾನಿಕ ಪರೀಕ್ಷೆ ಪರಿಹಾರ ಬೋಧನೆಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಒಂದು ಕ್ಲಾಸನ್ನು ಡಿಸ್ಕಸ್ಸನ್ನು ಮಾಡ್ತೀನಿ. ಇವೆಲ್ಲವೂ ಏನಾಗಿದಾವೆ ಅಂದ್ರೆ ಅನ್ವಯಿಕ ಮನೋವಿಜ್ಞಾನ ಶಾಖೆಗಳಲ್ಲಿ ಯಾವ್ಯಾವ ಬರ್ತಾವ? ಶೈಕ್ಷಣಿಕ ಮನೋವಿಜ್ಞಾನ, ಔದ್ಯೋಗಿಕ ಮನೋವಿಜ್ಞಾನ, ನೆಕ್ಸ್ಟ್ ಚಿಕಿತ್ಸಾ ಮನೋವಿಜ್ಞಾನ ಏನಪ್ಪ ಅಂದ್ರೆ ಬರ್ತಾವೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಸ್ವರೂಪ ನೋಡ್ರಿ. ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಏನಾಗಿದೆಪ್ಪ ಅಂದ್ರೆ ಒಂದು ಅನ್ವಯಿಕ ಮನೋವಿಜ್ಞಾನವಾಗ್ಯದ. ಇಲ್ಲಿ ಮನೋವಿಜ್ಞಾನದಲ್ಲಿ ರೂಪಿಸಿದಂಥ ವಿವಿಧ ತತ್ವಗಳನ್ನು ಬಳಸಿಕೊಂಡು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡುಬರುವಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಗುರಿ ಸಾಧನೆಗೆ ಏನಾಗ್ತದಪ್ಪ ಅಂದ್ರೆ ಅದನ್ನು ಬಳಸಿಕೊಳ್ತದೆ.
ಅಲ್ಲಿ ಶುದ್ಧ ಮನೋವಿಜ್ಞಾನದಲ್ಲಿ ರೂಪಿಸಿದಂಥ ತತ್ವಗಳಾಗಿರ್ಬೋದು, ಸಿದ್ಧಾಂತಗಳಾಗಿರ್ಬೋದು, ನಿಯಮಗಳನ್ನು ಎಲ್ಲವನ್ನು ಬಳಕೆ ಮಾಡಿಕೊಂಡು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡುಬರುವಂಥ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಕಂಡುಹಿಡಿಯಲಾಗ್ತದೆ. ಮತ್ತೇನಪ್ಪ ಅಂದ್ರೆ ನಮ್ಮ ಗುರಿ ಸಾಧನೆಗೆ ಏನಪ್ಪ ಅಂದರೆ ಇದು ಬಳಸಿಕೊಳ್ಳಲಾಗ್ತದೆ, ಅವಕಾಶವನ್ನು ಏನಪ್ಪ ಅಂದ್ರೆ ಮಾಡಿಕೊಳ್ಳಲಾಗ್ತದೆ. ಇನ್ನು ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧವಾಗಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡಲಾಗ್ತದೆ. ನೋಡ್ರಿ, ಶೈಕ್ಷಣಿಕ ಮನೋವಿಜ್ಞಾನ ಏನಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಯಾವ ರೀತಿ ವಿಕಾಸ ಕಂಡು ಬರ್ತದ ಅದನ್ನು ಕ್ರಮಬದ್ಧವಾಗಿ ಏನಾಗ್ತದಪ್ಪ ಅಂದ್ರೆ ಅಧ್ಯಯನ ಮಾಡಲಾಗ್ತದೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಇನ್ನೊಂದು ಪ್ರಮುಖ ಕಾರ್ಯ ಏನಪ್ಪ ಅಂದ್ರೆ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ತಾತ್ವಿಕ ಮತ್ತು ಕ್ರಿಯಾತ್ಮಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಶಿಕ್ಷಕರು ಮತ್ತು ಶಿಕ್ಷಣ ಪ್ರಕ್ರಿಯೆಯಲ್ಲಿ ತೊಡಗಿಯವರಿಗೆ ಏನಪ್ಪ ಅಂದರೆ ಇದು ಸಹಾಯ ಮಾಡ್ತದೆ. ಒಂದು ತಾತ್ವಿಕ ಆಗಿರ್ಬೋದು, ಕ್ರಿಯಾತ್ಮಕ ಸ್ವರೂಪ ಆಗಿರ್ಬೋದು, ಅವುಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು, ಶಿಕ್ಷಕರಾದಂಥ ನಮಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಶಿಕ್ಷಣದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಶಿಕ್ಷಕರಿಗೆ ಏನು ಮಾಡ್ತದಪ್ಪ ಅಂದ್ರೆ ಸಹಾಯ ಮಾಡ್ತದೆ. ನೆಕ್ಸ್ಟು ಶೈಕ್ಷಣಿಕ ಪ್ರಕ್ರಿಯೆ ವ್ಯಕ್ತಿ ವಿಕಾಸ ಕ್ರಮಬದ್ಧ ಅಧ್ಯಯನ ಆಲ್ರೆಡಿ ಆಗಿದೆ. ಒಬ್ಬ ವಿದ್ಯಾರ್ಥಿಯ ಜವಾಬ್ದಾರಿತ ನಾಗರಿಕ, ಉತ್ಪಾದನಾತ್ಮಕ ಹಾಗೂ ಸೃಜನಶೀಲ ವ್ಯಕ್ತಿಯನ್ನಾಗ ಮಾಡುವ ಮೂಲಕ ಅವನಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಲು ಶಿಕ್ಷಕನಿಗೆ ಸಹಾಯ ಮಾಡ್ತದೆ. ನೋಡ್ರಿ, ಸಮಾಜ ಬಯಸುವುದೇ ಇದೆ. ಸಮಾಜ ಏನು ಬಯಸ್ತದೆ ಒಬ್ಬ ವ್ಯಕ್ತಿಯಿಂದ? ಆತನ ಸರ್ವತೋಮುಖ ಅಭಿವೃದ್ಧಿಯಿಂದ ಸಮಾಜಕ್ಕೆ ಏನಾಗಬೇಕು, ಲಾಭ ಆಗಬೇಕು. ಅದು ಒಬ್ಬ ವ್ಯಕ್ತಿಯನ್ನು, ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿರ್ಬೋದು, ಒಬ್ಬ ವಿದ್ಯಾರ್ಥಿಯನ್ನಾಗಿರ್ಬೋದು, ಆತನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಆತನಿಗೆ ಮೊದಲು ಏನಾಗಬೇಕಪ್ಪ ಅಂದರೆ ಎಜುಕೇಷನ್ ಬೇಕಾಗ್ತದೆ. ಎಜುಕೇಷನ್ ಕಂಪಲ್ಸರಿ ಆಗಬೇಕಾಗ್ತದೆ. ಈ ಎಜುಕೇಷನ್ ಆಗಬೇಕಂದ್ರೆ ಅವನು ಮೊದಲು ಏನಾಗಬೇಕಪ್ಪ ಅಂದರೆ ಟೀಚರ್ಸ್ ಬೇಕಾಗ್ತದೆ. ಅವನು ಉತ್ತಮವಾದ ನಾಗರಿಕನ ನಿರ್ಮಾಣ ಮಾಡಬೇಕು. ಅವನ ಸೃಜನಶೀಲ ವ್ಯಕ್ತಿಯಾಗನಾಗ ಏನಪ್ಪ ಅಂದ್ರೆ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡಿದಾಗ ಆತನಲ್ಲಿ ಏನಾಗ್ತದೆ ಅಂದ್ರೆ ಸರ್ವತೋಮುಖ ಅಭಿವೃದ್ಧಿ ಕಂಡು ಬರ್ತದೆ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಆತನಲ್ಲಿ ಅಭಿವೃದ್ಧಿ ಆಗ್ತದ. ನೆಕ್ಸ್ಟು ಶೈಕ್ಷಣಿಕ ಮಾನವನ ವರ್ತನೆಗಳನ್ನು ವೈಜ್ಞಾನಿಕವಾಗಿ ಏನಾಗ್ತದಪ್ಪ ಅಂದ್ರೆ ಅಧ್ಯಯನ ಮಾಡ್ತದೆ. ಇಂದಿನ ಕ್ಲಾಸ್ ಒಳಗೆ ಸಾಕಷ್ಟು ವರ್ತನೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ನಾವು ಅಧ್ಯಯನ ಮಾಡಿದ್ವಿ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಯ ಏನಾಗ್ತದಪ್ಪ ಅಂದ್ರೆ ಶಿಕ್ಷಣದ ಗುರಿಗಳನ್ನು ನಿರ್ಧರಿಸಲು ಮತ್ತು ಮಕ್ಕಳಿಗೆ ಪಠ್ಯಕ್ರಮವನ್ನು ನಿರ್ಧರಿಸಲು ಸಹಾಯ ಆಗ್ತದೆ. ಇದು ಶೈಕ್ಷಣಿಕ ಮನೋವಿಜ್ಞಾನ ಯಾವುದಕ್ಕೆ ಸಹಾಯ ಆಗ್ತದೆ ಅಂದ್ರೆ ಒಂದು ನಮ್ಮ ಶಿಕ್ಷಣದ ಗುರಿಯನ್ನು ನಿರ್ಧರಿಸಲು, ಇನ್ನೊಂದು ಏನಪ್ಪ ಅಂದ್ರೆ ಮಕ್ಕಳಿಗೆ ಯಾವ ಹಂತಕ್ಕೆ ಯಾವ ಪಠ್ಯಕ್ರಮ ಇರಬೇಕು, ಮಕ್ಕಳಿಗೆ ಯಾವ ಸಿಲೆಬಸ್ ಇರಬೇಕು, ಅದನ್ನೆಲ್ಲವೂ ಏನು ನಿರ್ಧಾರ ಮಾಡ್ತದಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಏನಾಗ್ತದಪ್ಪ ಅಂದ್ರೆ ನಿರ್ಧಾರ ಮಾಡ್ತದೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳನ್ನು ನೋಡುವುದಾದ್ರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಎಂದು ಹೇಳಿದವರು ಯಾರಪ್ಪ ಅಂದ್ರೆ ಸ್ಕಿನ್ನರ್ ಅವರು ಬರ್ತಾನೆ. ನೋಡ್ರಿ, ಭಾಳ ಸಿಂಪಲ್ ಆಗಿ ಹೇಳಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ. ಕಲಿಕೆ ಮತ್ತು ಬೋಧನೆಗೆ ಸಂಬಂಧಿಸಿದಂಥ ಒಂದು ಮನೋವಿಜ್ಞಾನ ಶಾಖೆಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರೆದವ್ರು ಯಾರಂದ್ರೆ ಸ್ಕಿನ್ನರ್ ಅವ್ರು ಕರೆದಾರ. ವ್ಯಕ್ತಿ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ. ಹೇಳಿದ್ರೆ ಯಾರಪ್ಪ ಅಂದ್ರೆ ಕ್ರೋ ಮತ್ತು ಕ್ರೋ ಅವರು ಹೇಳ್ತಾರೆ. ವ್ಯಕ್ತಿ ತನ್ನ ಹುಟ್ಟಿನಿಂದ ಹಿಡಿದು ಆತ ವೃದ್ಧಾಪ್ಯದವರೆಗೆ ಏನಪ್ಪ ಅಂದ್ರೆ ತನ್ನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ನಾವು ಏನು ಅಧ್ಯಯನ ಮಾಡ್ತೀವಲ್ಲ ಅದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿದವ್ರು ಯಾರಪ್ಪ ಅಂದ್ರೆ ಕ್ರೋ ಮತ್ತು ಕ್ರೋ ಅವರು ಹೇಳ್ತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಧಾನ ಗುರಿ ಏನಪ್ಪ ಅಂದ್ರೆ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಬೇಡಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಲು ಅಗತ್ಯವಾದ ತತ್ವಗಳು ಮತ್ತು ಸಾರ್ವತ್ರಿಕ ವ್ಯವಸ್ಥಿತ ರೂಪದಲ್ಲಿ ಏನಪ್ಪ ಅಂದ್ರೆ ಇದು ಒದಗಿಸುವುದು ಏನಪ್ಪ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಏನಾಗಿದೆಪ್ಪ ಅಂದ್ರೆ ಗುರಿ ಆಗ್ಯದ. ಇನ್ನೊಂದು ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಗಳೇನು ಮಾಡ್ರಿ ಅಂದ್ರೆ ನೀವು PUC ಪುಸ್ತಕದೊಳಗೆ ನೋಡ್ಕೋರಿ. ಫಸ್ಟ್ PUC ಸೆಕೆಂಡ್ PUC ಒಳಗೆ ನೋಡ್ಕೋರಿ. ಈ ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಕ್ಲಾಸನ್ನು ಏನಪ್ಪ ಅಂದ್ರೆ ನೋಡೋಣ. ಸಾಧ್ಯವಾದಷ್ಟು ಎಲ್ಲ ವ್ಯಾಖ್ಯೆಗಳನ್ನು ಎಕ್ಸಾಮಿಗೆ ಬರೋದು. ಯಾಕಂದರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ವ್ಯಾಖ್ಯೆಗಳನ್ನು ಸಹ ಯಾವ ವ್ಯಾಖ್ಯೆ ಯಾರು ಹೇಳಿದ್ರು ಅಂತೂ ನಮಗೆ ಪ್ರಶ್ನೆಗಳನ್ನು ಕೇಳ್ತಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದ ಕ್ಲಾಸನ್ನು ಏನಪ್ಪ ಅಂದ್ರೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಏನಪ್ಪ ಅಂದ್ರೆ ಡಿಸ್ಕಷನ್ ಮಾಡೋನು. ಯಾಕಂದರೆ ವ್ಯಾಖ್ಯೆಗಳನ್ನು ನೆನಪಿಟ್ಕೊಳ್ಳೋದು ಏನಪ್ಪ ಅಂದ್ರೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಎಕ್ಸಾಮ್ ಸಮೀಪ ಬಂದಾಗ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ಒಂದೊಂದು ಇಂಟು ವರ್ಡ್ಲಿಂದ ಒಂದೊಂದು ವ್ಯಾಖ್ಯೆಗಳನ್ನ ನಾವು ನೆನಪಿಟ್ಕೊಂಡ್ಬಿಡೋನು. ಎಕ್ಸಾಮ್ದೊಳಗೆ ಏನಾಗ್ತದಪ್ಪ ಅಂದ್ರೆ ಈಜಿ ಆಗ್ತದೆ.
ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ಕ್ಲಾಸನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತು ನಾಳಿನ ಒಂದು ವಿಶೇಷವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.